ಇವತ್ತ ಹೊಸ ವಿಡಿಯೋ ಚೆನ್ನಾಗೈತಿ. ಈಗ ಇವತ್ತ ಸಮುದಾಯ ಉತ್ಸವ ಹೊಂಟಾವ. ಇವತ್ತ ಸಂಗೊಳ್ಳಿಗೆ ಅಂತ ಸಂಗೊಳ್ಳಿ ಹೊಂಟೇವ್ರಿ. ನಮ್ಮ ದೇವ್ರ ಕಡೆ ರಾಯನಗರ ಮಾಲಿ ತಿಂದು ದೇವ್ರಿಗೆ ದರ್ಶನ ಮಾಡ್ಕೊಂಡ್ ಬಂದ್ರಿ. ಸಂಗೊಳ್ಳಿ ಉತ್ಸವ ಇಲ್ಲಿ ಈಜಿ ಅದು ಹಚ್ಚಾರ ಅಂದ್ರೆ ಅನ್ಕೊಂಡ್ಬರ್ರಿ. ಸಂಗೊಳ್ಳಿ ರಾಯಣ್ಣ ಅಂದ್ರೆ ನೆನಪಾಗೋದಂದ್ರೆ ಅವರು ಮಾಡಿದಂಥ ಸ್ವಾತಂತ್ರ್ಯ ಹೋರಾಟ, ನಮ್ಮ ಉತ್ತರ ಕರ್ನಾಟಕದಾಗ ಅವ್ರ ಹೋರಾಡಿದಂಥ ಶೈಲಿ ಅದೆಲ್ಲ ನೋಡಿದ್ರೆ ಒಂದು ಸಲ ಮೈ ಜುಮ್ ಅಂತೈತಿ. ಸಂಗೊಳ್ಳಿ ರಾಯಣ್ಣ ಎಲ್ಲ ಯಂಗ್ಸ್ಟರ್ಸ್ಗೂ ಒಂದು ರೋಲ್ ಮಾಡೆಲ್ ಇದ್ದಂಗೆ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಾಗಿರ್ತೈತಿ. ಡಿ ಬಾಸ್ ಆ್ಯಕ್ಟ್ ಮಾಡಿದಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂವಿ ಎಲ್ಲರೂ ನೋಡಿರ್ತೀರಿ. ಮೂವಿ ಒಳಗೆ ಲಾಸ್ಟ್ ಸೀನ್ನಾಗ ಮಾತ್ರ ಪೀಕ್ ಲೆವೆಲ್ ಆಫ್ ಆ್ಯಕ್ಟಿಂಗ್ ಮಾಡಿದರು ದರ್ಶನ್ ಅವರು. ಅದು ಮೂವಿ ನೋಡಿ ಬಹಳಷ್ಟು ಮಂದಿ ಬದಲಾಗಿದ್ದಾರೆ. ನಾವು ಯಾಕೆ ಆ ಕಾಲದಾಗ ಹುಟ್ಟಿರ್ಕಿಲ್ಲ, ಆ ಕಾಲದಾಗ ಹುಟ್ಟಿದ್ರೆ ನಾವು ಬ್ರಿಟಿಷರು ಕೂಡ ಯುದ್ಧ ಮಾಡ್ತಿದ್ದು, ಹೋರಾಡಿ ಗೆಲ್ತಿದ್ದು ಅಂತ ಕಳಿಸಿ ಎಷ್ಟೋ ಮಂದಿ ಮನಸ್ಸಿನ್ಯಾಗ ಸಂಗೊಳ್ಳಿ ರಾಯಣ್ಣ ಇನ್ನೂ ಆದರೂ ಅದಾರು. ಬರೇ ಪಬ್ಜಿ ಆಡೋದಂಗ ಒಂದ್ರ ಕೆಲ್ಸ ಆಗೋಲ್ಲೇನೆ. ಫ್ರೀ ಫೈರ್ದಾಗ ನಮ್ಮ ಅಜ್ಜ ಬಾಳ ಬೈದ ನಮ್ ಹುಡುಗರ್ನೈತಿ ಇಲ್ಲ ಏನಿಲ್ಲ ಬರೀ ನಾನು ಎಟ್ ನೋಡ್ಕೊಂಡ್ ದಿನ ಮೊಬೈಲ್ ಅಂತ ವಿಡಿಯೋ ಒಳಗ್ ಕುಂಡ್ರು ಫ್ರೀ ಫೈರ್ ಆಡೋದು. ಮತ್ತೆ ಈಗ ಮೊದ್ಲಿನೆಲ್ಲ ಮರ್ತ್ ಬಿಡ್ತಾರಲ್ಲ ಮೊಬೈಲ್ ಅದ್ ಬೇಕು ನಾವು. ನಮ್ಮ ಅಜ್ಜ ಅದ್ನ ಹೇಳ್ದ ಬರೀ ಮೊಬೈಲ್ ಎಲ್ಲ ಬಂದ್ ನಮ್ ಕೈಯಾಗ ಫೋನ್ ನೋಡ್ಲಿ ಅವಾಗ ನಮಗ ಅಂತಿದ್ದಾಗ ಅಪ್ರೂಪ್ ಒಂದ್ ಫೋನ್ ತಗೊಂಡ್ಬರ್ತೀನಿ ನೀನ್ ನೋಡಿದಿಲ್ಲ ಅದನ್ನ. ಈಗ ನಮ್ ಕ್ಲಾಸ್ ನಮ್ ನಾಲ್ಕನೇ ಐದನೇ ಇರಂಗಿಲ್ಲ ಕೈಯ ಮೊಬೈಲ್. ನಮ್ ಕ್ಲಾಸ್ ಒಂದ ಫೋನ್ ಐತ್ ನೋಡುವಾಗ ನಾವಿಲ್ಲಿ ಏನ್ ಹೇಳತ್ತಿದ್ವು ಅಂದ್ರ ಬರೀ ಗೇಮಿಂಗ್ ಅಲ್ಲ, ಸೋಷಿಯಲ್ ಆಗು ಇರಬೇಕು. ಸೋಷಿಯಲ್ ಮೀಡಿಯಾದಾಗ ಅಷ್ಟೇ ಅಲ್ಲ, ಬರೀ ಹಿಸ್ಟ್ರಿ ಬಗ್ಗೆಗೂ ನಮ್ಮ ಹಿಸ್ಟ್ರಿ ಬಗ್ಗೆಗೂ ತಿಳ್ಕೊಂಡಿರ್ಬೇಕು ಅಂತ ಕೆಲಸ ಮಾತಾಡುತ್ತಿದ್ದು ಅಷ್ಟ. ಬರೀ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ ಮತ್ತು ಈ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಜೀವನ ಎಲ್ಲಿ ಹೊಂಟೈತಿ ನಮಗೆ ಗೊತ್ತಾಗೋದು. ಈಗಿನ ಜನ್ರೇಷನ್ ಹೆಂಗೆ ಹೊಂಟೈತು ಏನು ಅನ್ನೋದು ನಮಗೆ ಗೊತ್ತಾಗೋದು. ನಮ್ಮ ಪೂರ್ವಜರು ನಮಗೋಸ್ಕರ ನಮ್ಮ ನಾಡಿಗೋಸ್ಕರ ಏನೇನು ಮಾಡಿದಾರೆ ಅನ್ನೋದು ನಾವು ಯಾರು ಅರ್ಥನ ಮಾಡ್ಕೋಲು. ನಾವು ಒಂದಷ್ಟು ಮಂದಿ ಅಷ್ಟೇ ಅರ್ಥ ಮಾಡ್ಕೊಂಡ್ರೆ ಅದು ಕೆಲಸ ಆಗೋದಿಲ್ಲ. ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅವ್ರು ನಮ್ಮ ನಾಡಿಗೋಸ್ಕರ ಏನೇನು ಹೋರಾಟ ಮಾಡಿದರು ಅದನ್ನೆಲ್ಲ ನಾವು ತಿಳ್ಕೊಂಡು ಬದುಕಬೇಕು. ಸಂಗೊಳ್ಳಿಗೆ ಬಂದೇವ್ರಿ ಇವತ್ತ. ಇಲ್ಲಿ ರಾಯಣ್ಣನ ಗುಡಿ ಐತ್ರಿ, ಬರ್ರಿ ದರ್ಶನ ಮಾಡ್ಕೊಂಡ್ ಬರೋಣ. ಮತ್ತು ನಾವು ಬರೀ ಮೊಬೈಲ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಈಗ ಕೆಲಸ ಆಗೋದಿಲ್ಲ. ಮತ್ತು ನಮ್ಮ ನಾಡಿಗೋಸ್ಕರ ಹೋರಾಡಿದವ್ರನ್ನೂ ಎತ್ತಿ ಮೆರೆಸ್ಬೇಕು. ಅವ್ರ ಹೆಸರು ಮುಂದೂ ತೊಗೊಂಡು ಹೋಗ್ಬೇಕು. ಈಗ ಅವ್ರ ಹೆಸರು ಸೂರ್ಯಚಂದ್ರಗಳಿಗೂ ಅಜರಾಮರವಾಗಿ ಇರ್ಬೇಕಂತಂದ್ರೆ ನಾವು ಸ್ವಲ್ಪ ಅವ್ರ ಬಗ್ಗೆ ಅಭಿಮಾನ ಇಟ್ಕೊಂಡು ಅವ್ರ ಹೆಸರುಗಳನ್ನೆಲ್ಲ ಅವ್ರ ಉತ್ಸವ ಮಾಡೋದು, ಅವ್ರ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡೋದು ಅದನ್ನೆಲ್ಲ ಮಾಡಿ ಜನಗಳು ಸಂಘಟನೆ ಮಾಡೋದಬೇಕು. ಮತ್ತು ನಮ್ಮ ಕರ್ನಾಟಕ ಅಂತಂದ್ರೆ ನಮ್ಮ ಕನ್ನಡದವ್ರನ್ನೆಲ್ಲ ಒಗ್ಗಟ್ಟಾಗಿರ್ಬೇಕು. ನಿಮ್ಗೂ ಏನಾದರೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರ ಮೇಲೆ ಅಭಿಮಾನ ಇತ್ತಂದ್ರೆ ಜೈ ರಾಯಣ್ಣ ಅಂತ ಕಮೆಂಟ್ ಮಾಡ್ರಿ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಕಿತ್ತೂರ ಕಿಡಿ, ನನ್ನ ದತ್ತು ಪುತ್ರ. ರಾಯಣ್ಣನ ಗುಡಿಗೆ ಬಂದು ದರ್ಶನ ಮಾಡ್ಕೊಂಡು ಬಂದಿರಿ. ಇದು ನೋಡ್ರಿ ರಾಯಣ್ಣನ ಗುಡಿ. ರಾಯಣ್ಣನ ಮೂರ್ತಿ ಐತ್ರಿ. ರಾಯಣ್ಣನ ವಂಶಸ್ತ್ರ ಅವರ ಮನೆತನದವರೆಲ್ಲ ಸಂಗೊಳ್ಳಿ ಊರಿದಾಗ ರಾಯಣ್ಣನ ಗುಡಿ ಕಟ್ಟಿದಾರು. ಅಲ್ಲಿಂದ ಇಲ್ಲಿವರೆಗೂ ಅವರ ಪೂಜೆ ಮಾಡ್ಕೊಂಡು ಬರತ್ತಾರ. ಅವ್ರ ಮೂರ್ತಿಯನ್ನು ಮಾಡಿದ್ದಾರೆ. ಮತ್ತು ಅವ್ರ ಕುಸ್ತಿ ಮಾಡೋ ತಾಲೀಮನ್ನು ಎಲ್ಲ ದೇವ ದೊಡ್ಡ ಮಾಡ್ತಾರೋ. ಅವನು ಒಬ್ಬ ದೈವ ಮನುಷ್ಯ, ದೇವ ಮಾನವ ಅಂತಾರೆ ಅವಂಗ. ಸಂಗೊಳ್ಳಿ ಊರಾಗ ಏನ್ ಮತಾನು ಅಲ್ಲಿಂದ ಇಲ್ಲಿವರೆಗೂ ಅವನು ಪೂಜೆ ಮಾಡ್ಕೊಂತ ಬಂದವರು. ಇದೇ ಗುಡಿ ರೀ. ಸಂಗೊಳ್ಳಿ ಉತ್ಸವ ಬಂದವ್ರಿ. ಇಲ್ಲಿ ಹುಡುಂಬರಿ ಅಡ್ಡಾಡೋಣ. ಸಂಗೊಳ್ಳಿಯಾಗ ಇವತ್ತು ಫುಲ್ ಜಾತ್ರೆ ಗೀತೆ ಮಾಡತಾರ್ರಿ. ಒಂಥರ ಹಬ್ಬದ ಗೀತೆ ವಾತಾವರಣ ಐತಿ ಇವತ್ತು ಸಂಗೊಳ್ಳಿಯಾಗ. ಇಲ್ಲಿ ನೋಡಕ್ರೆ ಬರೀ ಇಲ್ಲಿ DJ ಹಚ್ಚಿದಾರು.
ಇಲ್ಲೊಬ್ರು ಅನಾರ್ ಗಾಡಿ ಮಸ್ತ್ ಫೋಟೋ ಹಾಕಿಲ್ಲ ತಯಾರು ಮಾಡ್ಕೊಂಡು ಬಂದಿರು ಅದ್ರ ನಾವು ಅವ್ರು ಯಾವ ಊರವ್ರು ಅಂತ ಕೇಳಲಿಲ್ಲ ಅನಾರ್ನ ಪಾಪ. ಜೋಡಿಸ್ಬೇಕಾ ಕಿತ್ತೂರಾಣಿ ಚೆನ್ನಮ್ಮಾಕಿ ಬಳ್ಳಾರಿ ಮಲ್ಲಮ್ಮಾಕಿ ಏನು ಮಾಡ್ತೀವಿ ಸಾಕು. ಈಗ ಫುಲ್ ಡಿಜೆ ಐತಿ ಕುಣದವು ಫುಲ್ ಗಿಟ್ ಆತು ಡ್ಯಾನ್ಸ್ ಐತಿ. ಈಗ ಶೌರಿ ಭೂಮಿ ಹೊಂಟವು ಅಲ್ಲಿ ಮೂರ್ತಿ ಗಿಟ್ಟಿ ಏನೋ ಮಾಡಿದಾರಂತ ಅದನ್ನ ತೋರಿಸ್ತದ ಬರೀ. ಕಕ್ಕೇರಿ ಬಿಷ್ಟಮ್ಮದೇವಿ ರಾಯಣ್ಣ ದೇಶಭಕ್ತಿಗೆ ಮೆಚ್ಚಿ ಒಂದು ಕಡ್ಗ ಕೊಟ್ಟಿರ್ತಾರೋ ಅದನ್ನು ಅವ್ರಿಗೆ ಕೊಡ್ಬೇಕಂದ್ರೆ ಪೈಲ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೋ ಏನಂತಂದ್ರೆ ಇದನ್ನು ಯಾರ್ದು ಕೊಡಕ್ಕೆ ಹೋಗ್ಬೇಡ ರಾಯ, ನೀ ಇದನ್ನು ಕೊಟ್ಟೆ ಅಂದ್ರೆ ನಿನ್ನ ಜೀವಕ್ಕೆ ಆಪತ್ತೈತಿ, ನಿನ್ನ ಕಡೆನೇ ಇಟ್ಕೋ ಅಂತ ಕೆಲಸ ದೇವಿ ಹೊರಗೆ ಕೊಟ್ಟು ಕಾಸು ಕೊಟ್ಟಿರ್ತಾಳು ಕಡ್ಗನ. ಖರೆ ಅದರ ಅನ್ಫಾರ್ಚುನೇಟ್ಲಿ ನಮ್ಮ ಕಡೆದಾರ ನಮಗೆ ದ್ರೋಹ ಹೆಂಗೆ ಮಾಡ್ತಾರಲ್ಲ ಹಂಗೆ ರಾಯಣ್ಣಗನು ಮೋಸ ಮಾಡ್ತಾರೋ ಲಾಸ್ಟ್ನೇಕ. ನೀವು ನೋಡಿರ್ಬೋದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂವಿ ಒಳಗೆ. ಈಗಿನ ಕಾಲದಾಗ ಯಾರೂ ನಂಬಕ್ಕೆ ಹೋಗ್ಬಾರ್ದು, ಅದನ್ನ ಸ್ವಲ್ಪ ತಲೆಯಾಗ ಇಟ್ಕೋರಿ. ಈ ನಮ್ಮ ದೇಶದವ್ರು ಹಂಗೆಲ್ಲ ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರನು ಹಿಂಗಾಗೈತಿ ಪರಿಸ್ಥಿತಿ. ಅವರೇ ಯಾವತ್ತೂ ಸಿಕ್ಕೋದಿಲ್ಲ, ನಮ್ಮವ್ರನ್ನ ನಮಗೆ ಮೋಸ ಮಾಡಿ ಬ್ರಿಟಿಷರಿಗೆ ಹಿಡಿದು ಕೊಟ್ಟರು. ಇರ್ಲಿಕ್ಕೆ ರಾಯಣ್ಣ ದೇಶಕ್ಕಾಗಿ ಬಹಳಷ್ಟು ಹೋರಾಡಿಕೆ ಸಾಗ ನಮಗೆ ಸ್ವಾತಂತ್ರ್ಯ ತಂದು ಕೊಡ್ತಿರು. ಏನು ಮಾಡಕ್ಕೆ ಬರಲ್ಲ, ನಮ್ಮ ಮಂದಿ ಹಂಗೈತಿ. ಹಾಯ್ ಮಾಡ್ರಿ, ಹಾಯ್ ಮಾಡ್ರಿ. ಹಲೋ ಏ ಬಿಡೋದು ಯಾವ್ದೈತೆ ಜೀರಾ 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 ಕೊಡ ಜೀರಾ ಕೊಡ್ರೆ ಸಾಯ್ತಾರಂತೆ. ಸಾಕದು ಆತ ನೋಡಪ್ಪ. ಏನು ರೀ ಕಿತ್ಕೋತೀರ ನಮ್ಮದು ಗಿಳಿಯು ಪಂಜರ ಗೋಳಿಲ್ಲ ಶ್ರೀರಾಮ ರಾಮ ಪಂಜರ ಈಗ ಸಂಗೊಳ್ಳಿ ಎಲ್ಲ ಲಾಗ್ ಮುಗಿದ್ರಿ, ಇನ್ನು ಮನೆಗೆ ಹೊಂಟವು ಎಲ್ಲರೂ ಕೂಡಿಕೆಸ. ಇಷ್ಟೇ ಲಾಗ. ಬಾಯ್, ಮುಂದಿನ ವಿಡಿಯೋಕ್ಕೆ ಕಾಯ್ತಾ ಇರ್ರಿ, ಕಮೆಂಟ್ ಮಾಡಿರಿ ಮುಂದಿನ ವಿಡಿಯೋ ಬೇಕಾದ್ರೆ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊರಿ ಹಿಂಗಾದ್ರೆ.